ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನ ಚಿಂತನೆ ತಾಯ್ತನದಿಂದ ಹಿಡಿದು ಜೀವನ ಪರ್ಯಂತ ನಡೆಯುವ ದೊಡ್ಡ ಸಾಧನೆ. ಮಾತೃದೇವೋಭವ ಪಿತೃದೇವೋಭವ ಎಂಬ ವೇದವಾಣಿ ಕೇಳಿದ್ದಾಯಿತು. ಇದನ್ನು ಕೇಳಿದ ನಂತರ ಮಾತಾಪಿತೃಗಳ ಜವಾಬ್ದಾರಿಯ ಬಗ್ಗೆಯೂ ಯೋಚಿಸಬೇಕು. ಹೆಸರಿಗೆ ಮಾತ್ರ ತಾಯಿ ತಂದೆ ಎನಿಸಿಕೊಂಡರೆ ಸಾಲದು. ಮಕ್ಕಳ ಪೋಷಣೆ ಪಾಲನೆ ಮಾಡಿ ಬೆಳೆಸಬಹುದು. ಚಿಕ್ಕ ಸಸಿ ದೊಡ್ಡ ಮರವಾದಂತೆ ಒಬ್ಬ ಮನುಷ್ಯನಾಗಿ ಬೆಳೆಯಬಹುದು. ಆ ನೆಟ್ಟ ಸಸಿ ಪ್ರಯೋಜನಕಾರಿ ಆದರೆ ತಾನೇ ಬೆಳೆಸಿದ್ದಕ್ಕೆ ಸಾರ್ಥಕತೆ ಬರುವುದು. ಅದು ಯಾರಿಗೂ ಉಪಕಾರಿಯಲ್ಲದ ಮುಳ್ಳಿನ ಮರವಾದರೆ ಎಷ್ಟು ಕಷ್ಟ. ಹಾಗೆಯೇ ತಂದೆ ತಾಯಿಗಳಿಗೆ ಮಕ್ಕಳು ಗುಣವಂತರಾಗಿ ನಯ ವಿನಯ ಶೀಲವಂತರಾಗಿ ಕುಟುಂಬಕ್ಕೂ ದೇಶಕ್ಕೂ ಸತ್ಪ್ರಜೆಗಳಾಗಿ ಬಾಳಿದರೆ ಆ ತಂದೆ ತಾಯಿಗಳು ಧನ್ಯರು. ಅವರ ಕಷ್ಟ ನಷ್ಟ ಎಲ್ಲ ಪರಿಹಾರ ಕಂಡಂತೆ. ಹೀಗಲ್ಲದೆ ಇದಕ್ಕೆ ವಿರುದ್ಧವಾಗಿ ವಿನಯವಿಲ್ಲ, ಉಪಕಾರ ಸ್ಮರಣೆ ಇಲ್ಲ, ದೋಷಾರೋಪಣೆ ಮಾಡುವುದು. ತಾಯಿ ಎಂದರೆ ಅದು ಒಂದು ವ್ಯಕ್ತಿ, ತಂದೆ ಎಂದರೆ ತನ್ನನ್ನು ಪೋಷಿಸುವ ಜವಾಬ್ದಾರಿ ಹೊತ್ತಿರುವ ಒಬ್ಬ ವ್ಯಕ್ತಿ ಎಂಬ ಭಾವನೆಗಳನ್ನು ಬೆಳೆಸಿಕೊಂಡು ಯಾರಿಗೂ ಪ್ರಯೋಜನಕ್ಕೆ ಬಾರದ ತನಗೆ ತಾನೇ ದ್ರೋಹ ಬಗೆದುಕೊಳ್ಳುತ್ತಾ ಬದುಕುವ ಮಕ್ಕಳಿಂದ ಯಾರಿಗೆ ಸುಖ? ಕುಟುಂಬಕ್ಕೋ ದೇಶಕ್ಕೋ? ಈ ವಿಷಯವನ್ನು ಎಲ್ಲರೂ ಮನಗಾಣಬೇಕು. ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುವುದು ಎಲ್ಲರ ಕರ್ತವ್ಯ. ಗೃಹಸ್ಥ ಜೀವನದಲ್ಲಿ ಗೃಹಸ್ಥನಿಗೆ 5 ಋಣಗಳನ್ನು ನಿರ್ವಹಿಸಲು ಹೇಳಿದೆ. ಅದರಲ್ಲಿ ವಂಶೀಯ ಉತ್ತಮ ಸಂತಾನ ಪಡೆದು ಪಿತೃಋಣದಿಂದ ಮುಕ್ತನಾಗಬೇಕೆಂದು ತಿಳಿಸಿದೆ. ಪಿತೃದೇವತೆಗಳು ದೇವತೆಗಳಿಗಿಂತ ಶ್ರೇಷ್ಠರೆಂದು, ಧರ್ಮ ಸೂಕ್ಷ್ಮತೆಯನ್ನು ಬಯಸುವವರೆಂದು, ಅವರ ಕೃಪೆ ಇದ್ದಾಗ ಮಾತ್ರ ಜೀವನದಲ್ಲಿ ಸೌಖ್ಯ ಸೌಲಭ್ಯಗಳನ್ನು ಉತ್ತಮ ಸಂತಾನವನ್ನು ಪಡೆಯಲು ಸಾಧ್ಯ ಎಂದು ಎಲ್ಲ ಅನುಭವಗಳಾದ ಹಿರಿಯರು ಶಾಸ್ತ್ರದರ್ಶಿಗಳು ಹೇಳುತ್ತಾರೆ. ಉತ್ತಮ ಸಂತಾನ ಪಡೆಯುವುದಕ್ಕಾಗಿಯೇ ವಿವಾಹದ ವಿಧಿಗಳನ್ನು ಅನುಷ್ಠಾನ ಮಾಡುವುದು. ಒಬ್ಬ ಪ್ರಜೆಯನ್ನು ವಂಶಕ್ಕೆ ಸೇರಿಸಬೇಕಾದರೆ ಸಂತಾನ ರೂಪದಲ್ಲಿ ತಾಯಿ ತಂದೆ ಎನಿಸಿಕೊಳ್ಳುವವರು ಏನು ಅರ್ಹತೆ ಪಡೆದು ಸಿದ್ಧರಾಗಿರಬೇಕು ಎಂದರೆ, ಮೊದಲು ಅನುಷ್ಠಿಸಬೇಕಾದಂಥ ಕರ್ತವ್ಯಗಳು ಧರ್ಮ ಸೂಕ್ಷ್ಮತೆಗಳನ್ನು ಹಿರಿಯರಿಂದ ತಿಳಿದು ಅದರಂತೆ ಜೀವನದಲ್ಲಿ ಮುಂದುವರಿದರೆ ಒಂದು ಪುಣ್ಯಜೀವಿ ಆ ತಾಯಿ ತಂದೆಗಳ ಗರ್ಭವಾಸ ಮಾಡಲು ಶಕ್ಯವಾಗುತ್ತದೆ. ಇದಕ್ಕೆ ಉದಾಹರಣೆ ಮುಂದೆ ನೋಡಬಹುದು. ಇದು ಅನುಭವದ ಮಾತು. ನಂಬಿಕೆ ಇಲ್ಲದವರು ಯೋಚಿಸಬೇಕು. ಎಷ್ಟೋ ಜನ ದಂಪತಿಗಳು 10 ವರ್ಷಗಳಿಂದ ಸಂತತಿ ಪಡೆಯದೆ ಅನೇಕ ಬಗೆಯ ಪೂಜೆಗಳನ್ನು ವ್ರತಗಳನ್ನು ತೀರ್ಥಯಾತ್ರೆಗಳನ್ನು ಮಾಡಿ ಒಂದು ಸಲ ಸಂತಾನ ಪಡೆಯುತ್ತಾರೆ. ಆ ಸಂತಾನ ದೊಡ್ಡದಾಗಿ ಬೆಳೆದ ನಂತರ ಆ ಮಕ್ಕಳ ಯಶಸ್ಸನ್ನು ರೂಪಾತಿಶಯವನ್ನು ಕಂಡು ಆಗ ಹೇಳುತ್ತಾರೆ, ಈ ಸಂತಾನ ಉಪವಾಸಾದಿ ಪೂಜೆ ವ್ರತಗಳನ್ನು ಮಾಡಿದುದರ ಫಲ ಎಂದು ಹೇಳಿಕೊಂಡು ಹೆಮ್ಮೆ ಪಡುತ್ತಾರೆ. ಹೀಗೆ ನಮ್ಮ ಪ್ರಾಚೀನ ಋಷಿಗಳ ಕೊಡುಗೆ ಅಪಾರ. ಸ್ವಲ್ಪ ಮಟ್ಟಿಗೆ ಯೋಚಿಸಿ. ಸಂತಾನವಾಗಲು ವಿವಾಹವಾದರೇನೇ ಎಂಬ ಕಾರಣವಿಲ್ಲ. ಅನೇಕ ಬಗೆಯ ಸಂತಾನಗಳನ್ನು ಈ ಜಗತ್ತಿನಲ್ಲಿ ನೋಡುತ್ತಿರುತ್ತೇವೆ. ಹಾಗಾದರೆ ಈ ವಿವಾಹ ವಿಧಿ ಏತಕ್ಕೆ ಬಂತು ಎಂದರೆ ಜಗತ್ತಿನ ಉಳಿವಿಗಾಗಿ. ಧರ್ಮ ಉಳಿದರೆ ಎಲ್ಲ ಸಂಪತ್ತು ಉಳಿದಂತೆ. ಪ್ರಜೆಗಳು ಧರ್ಮನಿಷ್ಠರಾದರೆ
ಆ ದೇಶದ ಜಗತ್ತಿನ ರಕ್ಷಣೆ ಆದಂತೆ ಇದು ಹೇಗೆ ಎಂದು ಈಗಿನ ಕಾಲದವರು ಪ್ರಶ್ನಿಸಬಹುದು. ಧರ್ಮಕ್ಕೂ ದೇವತೆಗಳಿಗೂ ಪ್ರಕೃತಿಗೂ ಜಗತ್ತಿನ ಜೀವರಾಶಿಗಳಿಗೂ ನಿಕಟ ಸಂಬಂಧ ಇದೆ. ಇಡೀ ಜಗತ್ತೇ ದೇವತಾತ್ಮಕ. ಅವರು ಪ್ರಕೃತಿಯ ನಿಯಾಮಕರು. ಅಷ್ಟೇ ಅಲ್ಲದೆ ಧರ್ಮ ಪಕ್ಷಪಾತಿಗಳು, ಭಗವಂತನ ಆಜ್ಞಾಧಾರಕರು. ಜಗತ್ತು ಅಸುರರ ಪಾಲಾದಾಗ, ಅಸುರರೆಂದರೆ ಅಸು ಎಂದರೆ ಪ್ರಾಣ, ರ ಎಂದರೆ ರಮಿಸುವುದು. ಅಸು ಪ್ಲಸ್ ರ, ಅಸುರ, ಪ್ರಾಣಕ್ಕಾಗಿ ಅಂದರೆ ಸ್ವಾರ್ಥಪರವಾದ ಪ್ರಯೋಜನಕ್ಕಾಗಿ ಏನು ಮಾಡಲು ಸಿದ್ಧವಿರುವವನು. ರಾವಣ, ದುರ್ಯೋಧನ ಇತ್ಯಾದಿ ಅಂದರೆ ಸ್ವಾರ್ಥಪರ ಜೀವನ ನಡೆಸುವವರು. ಧರ್ಮದ ರಕ್ಷಣೆಗಾಗಿ ಭಗವಂತನ ಅವತಾರವಾಗುತ್ತದೆ. ಜಗತ್ತಿನ ರಕ್ಷಣೆ ಅಡಗಿರುವುದು ಧರ್ಮದಲ್ಲಿ ಎಂಬುದು ದೃಢಪಟ್ಟಿತು. ಧರ್ಮ ಎಂದರೆ ಒಂದು ಆಚರಣೆ ಮಾತ್ರವಲ್ಲ, ಇಡೀ ಜಗತ್ತಿನ ದೇವತೆಗಳೂ ಸೇರಿ 80 ಲಕ್ಷ ಜೀವರಾಶಿಗಳಿಗೂ ಸೌಖ್ಯ ಸೌಲಭ್ಯಗಳನ್ನು ಅಳವಡಿಸಿಕೊಂಡು ಬಾಳುವುದಕ್ಕೆ ಭಗವಂತನಿಂದಲೇ ನಿರ್ದೇಶಿಸಲ್ಪಟ್ಟಿರುವ ಶಾಸನ. ಅದಕ್ಕಾಗಿಯೇ ಪುರಾಣಗಳು, ಇತಿಹಾಸಗಳು, ಮಹಾತ್ಮರು, ಯೋಗಿಗಳು ಧರ್ಮವನ್ನೇ ಉಪದೇಶಿಸಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ. ಮೊದಲು ತಾಯಿ ತಂದೆ ಎನಿಸಿಕೊಳ್ಳುವವರು ಧರ್ಮದ ಕುರಿತು ತರಬೇತು ಪಡೆದು ಜೀವನದಲ್ಲಿ ಮುಂದುವರಿದರೆ ಮಕ್ಕಳಿಗೆ ಗುರುಗಳಾಗುತ್ತಾರೆ, ದೇಶಕ್ಕೆ ಸತ್ಪ್ರಜೆಗಳನ್ನು ಕೊಟ್ಟವರಾಗುತ್ತಾರೆ. ಮನೆಯೇ ಪ್ರಥಮ ಪಾಠಶಾಲೆ, ತಾಯಿಯೇ ಎಲ್ಲ ರೀತಿಯ ಆಚರಣೆಗಳನ್ನು ಕಲಿಸುವ ಸದ್ಗುರು, ತಂದೆ ಜ್ಞಾನಪ್ರದಾತ. ಹೀಗೆ ಹುಟ್ಟಿದ ಮಗುವಿಗೆ ತಂದೆ ತಾಯಿಗಳಿಂದಲೇ ಸಂಸ್ಕಾರ ಬೆಳೆಯಬೇಕು. ಈ ರೀತಿ ಯಾವ ಕುಟುಂಬದಲ್ಲಿ ಸಂಸ್ಕಾರಗಳು ಆಚರಿಸಲ್ಪಡುತ್ತವೆಯೋ ಅಂಥ ಕುಟುಂಬದ ಮಕ್ಕಳು ಸತ್ಪ್ರಜೆಗಳಾಗಿ ಬಾಳಲು ಅನುಕೂಲವಾಗುತ್ತದೆ. ಮನೆಯಲ್ಲಿ ಮಾರ್ಗದರ್ಶನವಿಲ್ಲದೆ ವರ್ತಮಾನದ ಶಾಲಾ ವಿದ್ಯಾಭ್ಯಾಸದಲ್ಲಿ ಅದು ಪುಸ್ತಕದ ಬದನೆಕಾಯಿ ಸಾರು ಮಾಡಲು ಬರುವುದಿಲ್ಲ ಎಂಬಂತೆ ಆತ್ಮೋದ್ಧಾರಕ್ಕೆ ಅವಕಾಶ ಕಮ್ಮಿ. ಯೋಚಿಸಬೇಕು. ಧರ್ಮವೆಂಬುದು ಸದಾಚಾರದಿಂದಲೇ ಹುಟ್ಟಿರುವುದು. ಧರ್ಮದಿಂದ ಆಯುಷ್ಯವು ವೃದ್ಧಿಸುತ್ತದೆ. ಹಿಂದೆ ಬ್ರಹ್ಮನು ಎಲ್ಲ ವರ್ಣದವರ ವಿಷಯದಲ್ಲಿಯೂ ಅನುಕಂಪವನ್ನು ಹೊಂದಿ ಈ ಸದಾಚಾರ ಧರ್ಮವನ್ನು ಉಪದೇಶಿಸಿರುವನು. ಇದು ಕೀರ್ತಿಕರವಾದುದು, ಆಯುರ್ವರ್ಧಕವಾದುದು, ಸ್ವರ್ಗಪ್ರಾಪಕವಾದುದು, ಮನುಷ್ಯನ ಕಲ್ಯಾಣಕ್ಕೆ ಪರಮಾಶಯವಾದುದು. ಯುಧಿಷ್ಠಿರ, ಹೀಗೆ ನಿನಗೆ ಆಯುಷ್ಯವನ್ನು ವೃದ್ಧಿಗೊಳಿಸುವ ನಿಯಮಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಇವುಗಳಲ್ಲದೆ ಇನ್ನೂ ಅನೇಕ ನಿಯಮಗಳಿವೆ. ನೀನು 3 ವೇದಗಳನ್ನೂ ತಿಳಿದಿರುವ ಜ್ಞಾನ ವೃದ್ಧರಿಂದ ಅವೆಲ್ಲವನ್ನು ತಿಳಿದುಕೊಳ್ಳಬೇಕು. ಸ್ವಸ್ವರೂಪ ಜ್ಞಾನವೇ ಜ್ಞಾನ, ಅದನ್ನು ತಿಳಿಸಿಕೊಡುವ ವಿದ್ಯೆಯೇ ವಿದ್ಯೆ. ಇದೆಲ್ಲ ಧರ್ಮ ಮೂಲವಾದದ್ದು. ಮನುಷ್ಯನು ಯಾವಾಗಲೂ ಆಚಾರವಂತನಾಗಿರಬೇಕು. ಸದಾಚಾರವು ಮಂಗಳವನ್ನುಂಟು ಮಾಡುತ್ತದೆ, ಕೀರ್ತಿಯನ್ನು ಹೆಚ್ಚಿಸುತ್ತದೆ, ಆಯುಷ್ಯವನ್ನು ಹೆಚ್ಚಿಸುತ್ತದೆ ಮತ್ತು ದುರ್ಲಕ್ಷಣಗಳನ್ನು ವಿನಾಶಗೊಳಿಸುತ್ತದೆ. ಸದಾಚಾರವೇ ಶ್ರೇಷ್ಠವೆಂದು ಎಲ್ಲ ವೇದಗಳಲ್ಲಿಯೂ ಹೇಳಲ್ಪಟ್ಟಿವೆ. ಬಸವಣ್ಣನವರು ಹೇಳಿರುವ ಮಾತು ಇದೆ: ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದನ್ನು ಗ್ರಹಿಸಬೇಕು.